ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಮುಂಬರುವ ವಿಧಾನಸಭಾ ಚುನಾವಣೆಗೆ ಮುನ್ನವೇ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನದ ಜ್ವಾಲೆ ಹೊತ್ತಿಕೊಂಡಿದೆ. ಲಿಂಗಾಯತ ಬಲಿಷ್ಠ ನಾಯಕ ಬಿಎಸ್ ಯಡಿಯೂರಪ್ಪ ಅವರು ಜಿಲ್ಲೆಯ 7 ಕ್ಷೇತ್ರಗಳಿಗೆ ಸಂಭವನೀಯ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿರುವುದು ಪಕ್ಷದೊಳಗೆ ಸಂಚಲನ ಸೃಷ್ಟಿಸಿದೆ. ಇದು ಶಿಷ್ಟಾಚಾರದ ಉಲ್ಲಂಘನೆ ಅಂತ ಸ್ವಪಕ್ಷೀಯ ಮುಖಂಡರೇ ಬಿಎಸ್ವೈ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಯಡಿಯೂರಪ್ಪ ಮತ್ತು ವಿಜೇಂದ್ರ ಕೂಡಿ ಪಕ್ಷವನ್ನ ದುರ್ಬಲಗೊಳಿಸುತ್ತಿದೆ ಅನ್ನೋ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಅಸಲಿಗೆ ಕಮಲಕೋಟೆಯಲ್ಲಿ ಶುರುವಾಗಿರೋ ಈ ಬಂಡಾಯದ ಅಸಲಿ ಕಥೆಯನ್ನು ಡಿಟೇಲ್ಡ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಬಿಜೆಪಿಯ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರು ಹೊನ್ನಾಳಿಯಲ್ಲಿ ನೀಡಿರುವಂತಹ ಒಂದು ಹೇಳಿಕೆ ಈಗ ಅವರ ವಿರುದ್ಧವೇ ತಿರುಗುಬಾಣವಾಗಿದೆ. ಜಿಲ್ಲೆಯ ಹಲವು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸಿ ರೇಣುಕಾಚಾರ್ಯರನ್ನ ಗೆಲ್ಲಿಸಿ ಸಚಿವರನ್ನಾಗಿ ಮಾಡಿ ಅಂತ ಮನವಿ ಮಾಡಿದ್ದು ಕಾರ್ಯಕರ್ತರ ಕೆಂಗಣ್ಣಿಗೆ ಗುರಿಯಾಗಿದೆ. ಯಡಿಯೂರಪ್ಪ ನಮ್ಮ ಪ್ರಶ್ನಾತೀತ ನಾಯಕರು ಹೌದು, ಆದ್ರೆ ಏಕಾಏಕಿ ಅಭ್ಯರ್ಥಿಗಳನ್ನ ಘೋಷಿಸೋದು ಅವರಿಗೆ ಶೋಭೆ ತರೋದಿಲ್ಲ ಅಂತ ಮಾಜಿ ಪ್ರಧಾನ ಕಾರ್ಯದರ್ಶಿ ಶಾಂತರಾಜ್ ಪಾಟೀಲ್ ಗುಡಿ. ಈ ಮೂಲಕ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಎಲ್ಲೋ ಸಣ್ಣ ಎಡವಟ್ಟು ಮಾಡಿಕೊಂಡ್ರಾ ಅನ್ನೋ ಪ್ರಶ್ನೆ ಕೂಡ ಇದ್ದಿದೆ. ಇನ್ನು ಬಿಜೆಪಿ ಇತರ ಪಕ್ಷಗಳಿಗಿಂತ ಭಿನ್ನವಾಗಿದ್ದು ಇಲ್ಲಿ ಅಭ್ಯರ್ಥಿ ಆಯ್ಕೆಗೆ ತನ್ನದೇ ಆದ ಶಿಷ್ಟಾಚಾರ ಇದೆ ಅಂತ ಬಂಡಾಯ ನಾಯಕರು ವಾದಿಸುತ್ತಿದ್ದಾರೆ. ಯಡಿಯೂರಪ್ಪ ಅವರು ಪಕ್ಷದ ನಿಯಮಗಳನ್ನ ಗಾಳಿಗೆ ತೂರಿ ಈ ರೀತಿ ಹೇಳಿಕೆ ನೀಡುತ್ತಾ ಇರೋದು ಕಾರ್ಯಕರ್ತರ ಉತ್ಸಾಹವನ್ನ ಕುಗ್ಗಿಸ್ತಾ ಇದೆ ಅನ್ನೋದು ಇವರ ಆರೋಪ. ಅಷ್ಟೇ ಅಲ್ಲ, ಬಿಎಸ್ವೈ ಅವರು ಮತ್ತೆ ಪ್ರಾದೇಶಿಕ ಪಕ್ಷವನ್ನ ಕಟ್ಟೋ ಹವಣಿಕೆಯಲ್ಲಿದ್ದಾರಾ ಅನ್ನೋ ಅನುಮಾನವನ್ನ ಕೂಡ ಸ್ವಪಕ್ಷೀಯರೇ ವ್ಯಕ್ತಪಡಿಸ್ತಾ ಇರೋದು ಹೈಕಮಾಂಡ್ ತಲೆನೋವಿಗೆ ಕಾರಣವಾಗಿದೆ. ಇನ್ನು ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧವೂ ಅಸಮಾಧಾನ ಸ್ಫೋಟಗೊಂಡಿದೆ. ವಿಜೇಂದ್ರ ಅವರು ಬಂದ ಮೇಲೆ ಜಿಲ್ಲೆಗಳಲ್ಲಿ ಗುಂಪುಗಾರಿಕೆ ಹೆಚ್ಚಾಗಿದೆ ಅಂತ ನಾಯಕರು ಆರೋಪಿಸ್ತಾ ಇದ್ದಾರೆ. ಹೊನ್ನಾಳಿಯ ಸಮಾರಂಭಕ್ಕೆ ಶಾಸಕ ಬಿಪಿ ಹರೀಶ್ ಮತ್ತು ಮಾಜಿ ಸಚಿವ ಜಿಎಂ ಸಿದ್ದೇಶ್ವರ ಅವರಿಗೆ ಆಹ್ವಾನ ನೀಡದೆ ಅವಮಾನ ಮಾಡಲಾಗಿದೆ ಅನ್ನೋದು ವಿರೋಧಿ ಬಣದ ದೂರು. ವಿಜೇಂದ್ರ ಅವರು ಕೆಲವು ಜನರ ಜೊತೆ ಸೇರಿ ಪಕ್ಷವನ್ನ ದುರ್ಬಲಗೊಳಿಸುತ್ತಿದ್ದಾರೆ ಅಂತ ನೇರವಾಗಿಯೇ ವಾಗ್ದಾಳಿ ನಡೆಸಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳಿಂದ ಬೇಸತ್ತಿರೋ ಜಿಲ್ಲಾ ಬಿಜೆಪಿ ನಾಯಕರು ಮತ್ತು ಸಾವಿರಾರು ಕಾರ್ಯಕರ್ತರು ಮಾರ್ಚ್ 5ರಂದು ಜಿಎಂಐಟಿ ಅತಿಥಿ ಗೃಹದಲ್ಲಿ ಬೃಹತ್ ಸಭೆ ಆಯೋಜಿಸಿದ್ದಾರೆ. ಈ ಸಭೆಯಲ್ಲಿ ನಡೆಯುವ ಚರ್ಚೆಗಳನ್ನು ನೇರವಾಗಿ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರಲು ನಿರ್ಧರಿಸಲಾಗಿದೆ. ಜಗಳೂರು ಕ್ಷೇತ್ರದ ಆಕಾಂಕ್ಷಿ ಎಚ್ಪಿ ರಾಜೇಶ್ ಸೇರಿದಂತೆ ಹಲವು ನಾಯಕರು ಯಡಿಯೂರಪ್ಪ ಅವರ ಈ ನಡೆಯನ್ನ ಖಂಡಿಸಿದ್ದು, ಚುನಾವಣೆಗೆ ಮುನ್ನವೇ ಜಿಲ್ಲಾ ಬಿಜೆಪಿಯಲ್ಲಿ ಬಣ ರಾಜಕೀಯ ರಂಗೇರಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.